ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಎಂತಹ ಪುಣ್ಯ ಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ. ಈ ಭೂಮಿಯಲ್ಲಿ ಅದೆಷ್ಟು ಸಂತರು, ದ್ರಷ್ಟಾರರು, ಋಷಿಗಳು, ಮಹರ್ಷಿಗಳು ಆಗಿ ಹೋದರು. ಈ ಭೂಮಿ ಅಂತ ಹೇಳಿದರೆ ಇದು ನಮ್ಮ ಋಷಿಮುನಿಗಳು ತಪಸ್ಸು ಮಾಡಿರುವಂಥ ಭೂಮಿ. ನಮ್ಮ ಭಾರತಕ್ಕೆ ಹೇಳ್ತಾರೆ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂಥೇಳಿ. ಭಗವಂತನೇ ನಿರ್ಮಾಣ ಮಾಡಿರುವಂತಹ ಭೂಮಿ ಇದು. ವೇದ ಭೂಮಿ, ತ್ಯಾಗ ಭೂಮಿ, ಇದು ಭೋಗ ಭೂಮಿಯಲ್ಲ. ಇದು ನಮ್ಮ ಶ್ರೇಷ್ಠತೆ. ಇಂಥ ಭೂಮಿಯಲ್ಲಿ ಏನು ಒಂದು ವೇದ ಜ್ಞಾನ ಇದೆ. ಋಷಿಮುನಿಗಳು ತಮ್ಮ ತಪಸ್ಸಿನಿಂದ ನಮಗೆ ಈ ಒಂದು ಜ್ಞಾನವನ್ನು ನೀಡಿದರು. ಆ ಒಂದು ಜ್ಞಾನದಿಂದ ಇಡೀ ವಿಶ್ವಕ್ಕೆ ಬೆಳಕನ್ನು ಚೆಲ್ಲುತ್ತಿದ್ದರು ನಮ್ಮ ಋಷಿಮುನಿಗಳು. ಇಂಥ ಒಂದು ಭೂಮಿಯಲ್ಲಿ ಹುಟ್ಟಿದಂಥ ನಾವು ಹೆಮ್ಮೆ ಪಡಬೇಕಲ್ವೇ? ಅದರ ದುರ್ದೈವ 1947ನೇ ಇಸ್ವಿನಲ್ಲಿ ನಮಗೆ ಪರಕೇರಿಯಿಂದ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಮೇಲಾದ್ರೂ ನಾವು ನಮ್ಮ ಅಂತರಾತ್ಮ ಏನು, ನಮ್ಮ ಮೂಲ ಸ್ರೋತ ಯಾವುದು, ಇದನ್ನು ಯೋಚನೆ ಮಾಡಬೇಕಾಗಿತ್ತು. ಮಾಡಲಿಲ್ಲ ಅದನ್ನು ನಾವು. ಇಡೀ ವಿಶ್ವಕ್ಕೆ ಬೆಳಕು ಕೊಟ್ಟಂಥ ವೇದ ಮಾರ್ಗದಲ್ಲಿ ನಾವು ಹೋಗುವಂಥ ಪ್ರಯತ್ನವನ್ನೇ ಮಾಡಲಿಲ್ಲ. ತತ್ಪರಿಣಾಮ ದೇಶದಲ್ಲಷ್ಟೇ ಅಲ್ಲ ಗೊಂದಲ, ಇಡೀ ವಿಶ್ವದಲ್ಲಿ ಗೊಂದಲ ಇದೆ. ಯಾಕೆ ಅಂತ ಹೇಳಿದರೆ ವಿಶ್ವಕ್ಕೆ ಮಾರ್ಗದರ್ಶನವನ್ನು ಭಾರತ ಕೊಡಬೇಕಿತ್ತು. ನನಗಾದರೂ ಈಗ ಅನಿಸುತ್ತೆ, ಇಂಥ ಒಂದು ವೇದವನ್ನು ನಮ್ಮಂಥ ಸಾಮಾನ್ಯ ಜನರು ಒಂದಷ್ಟು ವೇದದ ಅರ್ಥವನ್ನು ತಿಳಿದುಕೊಂಡು ವೇದ ಮಾರ್ಗದಲ್ಲಿ ಹೋಗುವಂಥ ಪ್ರಯತ್ನವನ್ನು ಮಾಡಿದರೆ ನಾವಷ್ಟೇ ಸುಖವಾಗಿರೋದಲ್ಲ, ನಮ್ಮ ಮನೆ, ನಮ್ಮ ಸುತ್ತಮುತ್ತ ಎಲ್ಲರೂ ಕೂಡ ಆನಂದವಾಗಿರಬಲ್ಲರು. ಯಾತಕ್ಕೆ ಅಂತ ಹೇಳಿದರೆ ವೇದದ ಉದಾರತೆ ಅಷ್ಟಿದೆ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ ಅಂತ ಹೇಳುತ್ತೆ ವೇದ. ಅಂತ ಹೇಳಿದರೆ ನಮಗೆ ಜನ್ಮ ಕೊಟ್ಟ ತಾಯಿ ಒಬ್ಬಳಿದ್ರೆ ಈ ಭೂಮಿ ತಾಯಿ ಇದ್ದಾಳಲ್ಲ, ಇವಳು ಇಲ್ಲೂ ಇದ್ದಾಳೆ, ಆಫ್ರಿಕಾದಲ್ಲೂ ಇದ್ದಾಳೆ, ಪ್ರಪಂಚದ ಎಲ್ಲ ಭಾಗದಲ್ಲೂ ಈ ಭೂಮಾತೆ ಇದ್ದಾಳೆ. ಅವಳು ನಮ್ಮ ತಾಯಿ ಅಂತ ಹೇಳಿದರೆ ಏನರ್ಥ? ಈ ಭೂಮಂಡಲದ ಮೇಲೆ ಇರುವಂಥ ಎಲ್ಲರೂ ಕೂಡ ಪರಸ್ಪರ ನನ್ನ ಸೋದರರು, ಅಂದರೆ ನಾವೆಲ್ಲ ಆ ತಾಯಿ ಮಕ್ಕಳು. ಇಷ್ಟು ಉದಾರತೆ ಇರುವಂಥ ನಮ್ಮ ವಿಚಾರವನ್ನು ಎಷ್ಟು ಸೀಮಿತಗೊಳಿಸಿದ್ದೀವಿ. ಯಾವುದೋ ಒಂದು ಜಾತಿಗೆ, ಯಾವುದೋ ಒಂದು ವರ್ಗಕ್ಕೆ. ವೇದ ಅಂತ ಹೇಳಿದ್ರೆ ನಮ್ಮದಲ್ಲ, ಬ್ರಾಹ್ಮಣರದ್ದು ಇದು. ಅರ್ರಿ, ವೇದ ಅಂತ ಹೇಳಿದ್ರೆ ಜ್ಞಾನ. ಈ ಜ್ಞಾನ ಯಾರಿಗೆ ಬೇಡ? ಅದನ್ನು ನಾವು ನಿರಾಕರಿಸಿ ವೇದವನ್ನು ಯಾವುದೋ ಒಂದು ವರ್ಗಕ್ಕೆ ಸೀಮಿತಗೊಳಿಸಿ ನಾವು ತೊಂದರೆ ಮಾಡ್ಕೊಂಡು ಬಿಟ್ವಲ್ಲ. ಎಲ್ಲೂ ಕೂಡ ವೇದದಲ್ಲಿ ಇದು ಇಂತಹ ಜಾತಿಗೆ ಸೇರಿತು ಅಂತ ಹೇಳೇ ಇಲ್ಲ. ಇದು ಮನುಕೋಟಿಗೆ ಅಜ್ಯೇಷ್ಠಾಸ ಕನಿಷ್ಠಾಸಹ, ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ ಅಂಥೇಳಿ ವೇದ ಸಾರಿ ಸಾರಿ ಹೇಳುತ್ತೆ. ಈ 4 ವರ್ಣಗಳಿದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದು ಕೂಡ ಜಾತಿ ಅಲ್ಲ. ಇದು ಒಂದು ವ್ಯವಸ್ಥೆ. ಒಬ್ಬ ತಾಯಿಗೆ ಹುಟ್ಟಿದಂಥ 4 ಜನ ಮಕ್ಕಳು
4 ಜನದ ಚಿಂತನೆ ಬೇರೆ ಬೇರೆ ಥರ ಇರುತ್ತೆ. ಅವರ ಬುದ್ಧಿಶಕ್ತಿ ಬೇರೆ ಇರುತ್ತೆ, ಅವರ ಮಾನಸಿಕತೆ ಬೇರೆ ಇರುತ್ತೆ. ಅದಕ್ಕೆ ತಕ್ಕನಾಗಿ ಅವರವರ ಕೆಲಸವನ್ನು ಮಾಡ್ತಾರೆ. ವರ್ಣ ಅಂತ ಹೇಳಿದ್ರೆ ತಾನು ಪಡೆಯೋದು, ತಾನು ತೆಗೆದುಕೊಳ್ಳೋದು, ತಾನು ಒಪ್ಪುವಂಥದ್ದು. ಯಾರಿಗೆ ಸ್ವಲ್ಪ ಬುದ್ಧಿಶಕ್ತಿ ಜಾಸ್ತಿ ಇತ್ತು, ಜ್ಞಾನದ ಪ್ರಸಾರವನ್ನು ಮಾಡಬಲ್ಲ, ಆ ಥರ ಬ್ರಾಹ್ಮಣ ವರ್ಣವನ್ನು ಸ್ವೀಕರಿಸ್ತಾ ಇದ್ದ. ಯಾರಿಗೆ ತೋಳ್ಬಲ ಚೆನ್ನಾಗಿತ್ತು, ದೇಶವನ್ನು ರಕ್ಷಣೆ ಮಾಡಬಲ್ಲ, ಅವನು ಕ್ಷತ್ರಿಯನಾಗಿ ತನ್ನ ವರ್ಣವನ್ನು ಸ್ವೀಕರಿಸ್ತಾ ಇದ್ದ. ಯಾರಿಗೆ ಇದೆಲ್ಲ ನನಗಾಗೋದಿಲ್ಲಪ್ಪ, ನನ್ನ ಒಂದಷ್ಟು ಸೇವೆಯನ್ನು ಮಾಡ್ಕೊಂಡಿರ್ತೀನಿ ನಾನು, ಆ ಥರ ಆ ವ್ಯಕ್ತಿ ತಾನು ಶೂದ್ರನಾಗಿ ತನ್ನ ವರ್ಣವನ್ನು ಸ್ವೀಕರಿಸ್ತಾನೆ. ಅವನು ಒಬ್ಬರೇ ತಾಯಿ ಮಕ್ಕಳು, ಅದು ಗೊತ್ತಿರಬೇಕು ನಮಗೆ. ಹಾಗೆಯೇ ಇಡೀ ನಮ್ಮ ವ್ಯವಸ್ಥೆಯನ್ನು ಮ್ಯಾನೇಜ್ ಮಾಡಬೇಕು. ಅದಕ್ಕೋಸ್ಕರ ನಾನು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇನೆ ಅಂತವನು ಅವನು ವೈಶ್ಯ ವರ್ಣವನ್ನು ಸ್ವೀಕಾರ ಮಾಡಿ. ಇಷ್ಟೇ, ಒಂದು ಮನೆಯಲ್ಲಿರುವಂಥ 4 ಮಕ್ಕಳೇ 4 ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಹೋಗಿ ಆ ಮನೆಯನ್ನು ಉದ್ಧಾರ ಮಾಡ್ಬೋದಾಗಿತ್ತು. ಇದೇ ಕ್ರಮೇಣ 4 ವರ್ಣಗಳಾಯಿತು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕವರು ಅಲ್ಲ, ಎಲ್ಲರೂ ಕೂಡ ತಾಯಿಯ ಮಕ್ಕಳು, ಎಲ್ಲರೂ ಕೂಡ ಸಂಭ್ರಾತ, ಎಲ್ಲ ಸೋದರರು ಎಲ್ಲರೂ ಕೂಡ. ಅದಕ್ಕೋಸ್ಕರ ವೇದವೇ ಹೇಳುತ್ತೆ ರೀ, ಏನಂತ: ಮಾ ಭ್ರಾತ ಭ್ರಾತರಂ ದ್ವಿಕ್ಷನ್ ಮಾ ಸ್ವಸಾರ ಮುತಸ್ವಸ ಸಂಯಂಚ ಸೌರತಾ ಭೂತ್ವಾ ವಾಚಂ ವದತ ಭದ್ರಯ. ನಮ್ಮ ಹೆತ್ತಂತ ಮಕ್ಕಳು, ಅವರ ಪರಸ್ಪರ ಅಣ್ಣ ತಮ್ಮಂದಿರುಗಳು ಕೂಡ ವೇದ ಹೇಳುತ್ತೆ: ಮಾ ಭ್ರಾತ ಭ್ರಾತರನ್ ದ್ವಿಕ್ಷನ್ ಮಾ ಸ್ವಸಾರ ಮುತಸ್ವಸ. ಎಲ್ಲ ಅಣ್ಣ ತಮ್ಮಂದರ ಮಧ್ಯೆ ದ್ವೇಷ ಬರೋದು ಬೇಡ, ಅಕ್ಕ ತಂಗಿಯರ ಮಧ್ಯೆ ದ್ವೇಷ ಬರೋದು ಬೇಡ. ಎಲ್ಲರೂ ಹೇಗೆ ಮಾತಾಡಬೇಕು ಅಂತಂದರೆ, ಎಲ್ಲರ ಈ ಮಾತಿನಿಂದ ನಮಗೆ ಆನಂದ ಸಿಗಬೇಕು, ಸುಖ ಸಿಗಬೇಕು, ನೆಮ್ಮದಿ ಸಿಗಬೇಕು. ಸಂಯಂಚ ಸೌರತಾ ಭೂತ್ವ ವಾಚಂ ವದತ ಭದ್ರಯ. ಯಾವ ಮಾತುಗಳು ನಿಮ್ಮನ್ನು ಒಳ್ಳೆಯ ಕಲ್ಯಾಣಕಾರಿ ಇದರಲ್ಲಿ ನಡೆಸ್ಕೊಂಡು ಹೋಗುತ್ತೆ, ಆ ಮಾತುಗಳನ್ನಾಡಿ. ಇದು ವೇದ ನಮಗೆ ಕೊಡುವಂತಹ ಕರೆ. ಇಲ್ಲಿ ವೇದದಲ್ಲಿ ಅವನು ದೊಡ್ಡವನು ಇವನು ಚಿಕ್ಕವನು ಅಷ್ಟೇ ಇಲ್ಲ, ನಾವೆಲ್ಲ ಏನು ಗೊತ್ತಾ, ಅಮೃತಸ್ಯ ಪುತ್ರ. ನಾವೆಲ್ಲ ಅಮೃತ ಪುತ್ರರು ರೀ. ಯಾರೂ ಕೂಡ ಇಲ್ಲಿ ಅಪವಿತ್ರನೂ ಅಲ್ಲ, ಕಳಪೆನೂ ಅಲ್ಲ, ಎಲ್ಲ ಅಮೃತ ಪುತ್ರರು. ಹಾಗೆಯೇ ವೇದ ಹೇಳುತ್ತೆ, ಒಂದು ವೇಳೆ ಯಾರಾದರೂ ಬಿದ್ದು ಹೋಗ್ಬಿಟ್ಟಿದ್ದಾರೇನಪ್ಪ, ಅವ್ರನ್ನ ಮೇಲೆತ್ತು. ಉತದೇವ ಅವಹಿತನ್ ದೇವ ಉನ್ನಯತ ಪುನಃ ಉತಾಕಶ್ಚಿಕೃಷನ್ ದೇವ ದೇವ ಜೀವಯತ ಪುನಃ. ಯಾರಾದರೂ ಸರ್ವನಾಶ ಆಗ್ಬಿಟ್ಟಿದ್ರೆ ಅವನಿಗೆ ಪುನರ್ಜೀವನ ತುಂಬು, ಹೊಸ ಜೀವನವನ್ನೇ ಕೊಡು ಅಂಥೇಳಿ ವಿದ್ವಾಂಸರಿಗೆ ಕರೆ ಕೊಡುತ್ತೆ. ಈ ರೀತಿ ವೇದ ಮಾನವ ಕುಲಕ್ಕೆ ಒಂದು ಸುಂದರವಾದ ಜೀವನ ಕಟ್ಟುಡುಕಿ ಇರುವಂಥ ಒಂದು ಜ್ಞಾನ ಭಂಡಾರ. ಇಂಥ ಜ್ಞಾನ ಭಂಡಾರ ನನಗೆ ನನ್ನ ಜೀವನದಲ್ಲಿ 60 ವರ್ಷ ಸಿಗಲಿಲ್ಲ. 60 ವರ್ಷಕ್ಕೆ ಹತ್ತಿರ ಇರುವಾಗ ಸುಮಾರು 55-56 ವಯಸ್ಸಿನಲ್ಲಿ ವೇದಾಧ್ಯಾಯಿ ಸುಧಾಕರ ಶರ್ಮರ ಪರಿಚಯ ಆಯಿತು. ಅವರು ಮಹರ್ಷಿ ದಯಾನಂದ ಸರಸ್ವತಿಯವರ ಶಿಷ್ಯರು. ಅವರ ಮಹಾಗುರುಗಳು ಪಂಡಿತ್ ಸುಧಾಕರ್ ಚತುರ್ವೇದಿ. 123 ವರ್ಷಗಳು ಬದುಕಿದ್ದವರು, ಸುಮಾರು 100 ವರ್ಷಗಳು ವೇದದ ಅಧ್ಯಯನ ಮಾಡಿದವರು. ಅವರದೆಲ್ಲ ಉಪನ್ಯಾಸಗಳನ್ನು ಕೇಳ್ತಾ, ಓಹೋ, ನನ್ನಂಥವರಿಗೂ ವೇದ ಕಲಿಯೋದಕ್ಕೆ ಸಾಧ್ಯ ಅಂಥೇಳಿ ಒಂದು ವಿಶ್ವಾಸ ಬಂದು ನಾವು ಕೆಲವು ಸ್ನೇಹಿತರು ಸೇರಿ ಕಟ್ಟಿದ್ದು ವೇದ ಭಾರತಿ. ವೇದ ಭಾರತಿಯ ಉದ್ದೇಶವೇ ಎಲ್ಲರಿಗಾಗಿ ವೇದ. ಇಲ್ಲಿ ಜಾತಿ ಮತ ಪಂಥ ಏನೂ ಇಲ್ಲ, ಎಲ್ಲರಿಗೂ ಕೂಡ ವೇದ ಜ್ಞಾನವನ್ನು ಕೊಡಿಸುವಂಥ ಕೆಲಸವನ್ನು ವೇದ ಭಾರತಿ ಮಾಡಬೇಕು ಅಂಥೇಳಿ ನಾವು ಸುಮಾರು 12-13 ವರ್ಷಗಳ ಮುಂಚೆ ಈ ಒಂದು ವೇದ ಭಾರತಿಯನ್ನು ಸ್ಥಾಪನೆ ಮಾಡಿದೆವು.
ಅಲ್ಲಿಂದ ನಿರಂತರವಾಗಿ ನಮ್ಮ ಚಟುವಟಿಕೆ ನಡೀತಾ ಬರ್ತಾ ಇದೆ. ನಮ್ಮ ಮುಖ್ಯ ಚಟುವಟಿಕೆ ಅಂತ ಹೇಳಿದರೆ ಅಗ್ನಿಹೋತ್ರ. ಅಗ್ನಿಹೋತ್ರದ ವಿಚಾರ ಬಂದಾಗ ಅಗ್ನಿಹೋತ್ರ ಹೋಮ ಇದನ್ನು ಎಲ್ಲರೂ ಮಾಡಬಾರದು, ಹೆಣ್ಮಕ್ಳು ಮಾಡಲೇಬಾರದು. ಹೆಣ್ಮಕ್ಳು ಓಂಕಾರವನ್ನು ಹೇಳಿದರೆ ಸಾಕು ಏನೋ ತೊಂದರೆ ಆಗುತ್ತೆ, ಇಷ್ಟೆಲ್ಲ ಭ್ರಮೆಯಿಂದ ತುಂಬಿದ್ದಂತಹ ಸಂದರ್ಭದಲ್ಲೂ ಕೂಡ ವೇದ ಪಂಡಿತರುಗಳು ನಿಜವಾಗಿ ವೇದವನ್ನು ಅರ್ಥ ಮಾಡಿಕೊಂಡಿದ್ದವರು ನಮಗೆ ಇದು ಸರಿಯಲ್ಲ, ವೇದ ಎಲ್ಲರಿಗಾಗಿ ಅಂಥೇಳಿ ಕೆಲಸವನ್ನು ಶುರು ಮಾಡಿಸಿದರು. ಈ ಥರ ತುಂಬ ಸಂಘಟನೆಗಳು ಎಲ್ಲರಿಗಾಗಿ ವೇದ ಅನ್ನೋ ವಿಚಾರದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾವು ಒಬ್ಬರೇ ಅಲ್ಲ. ಆದರೆ ನಾವು ಕೂಡ ಈ ಒಂದು ದಾರಿಯಲ್ಲಿ ಸಾಕ್ತಾ ವೇದ ಭಾರತಿ ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಜನಗಳಿಗೆ ಅಗ್ನಿಹೋತ್ರವನ್ನು ಹೇಳಿಕೊಡ್ತು. ಅಲ್ಲಿ ಯಾರು ಯಾವ ಜಾತಿ ಪ್ರಶ್ನೆ ಇಲ್ಲ, ಎಲ್ಲರೂ ಕೂಡ ಅದರಿಂದ ಅಗ್ನಿಹೋತ್ರದ ಬಗ್ಗೆನೇ ಮಾತಾಡಿದರೆ ಬಹಳ ಹೊತ್ತು ಮಾತಾಡಬೇಕು. ಅಷ್ಟು ವೈಜ್ಞಾನಿಕವಾಗಿ, ಅಷ್ಟು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಅದರಲ್ಲಿ ಎಲ್ಲವೂ ತುಂಬಿದೆ. ನಾವು ಪ್ರತಿನಿತ್ಯ ಬೆಳಗ್ಗೆ 5:45ರಿಂದ 7:15ವರೆಗೆ ಹಾಸನದ ವೇದ ಭಾರತೀಯ ಕಾರ್ಯಾಲಯ ಈಶಾವಾಸ್ಯಮಲ್ಲಿ ಒಂದು ಸತ್ಸಂಗವನ್ನು ನಡೆಸ್ತೇವೆ. ಮೊದಲು ಅರ್ಧ ಗಂಟೆ ಯಜ್ಞ, ಆಮೇಲೆ 3/4 ಗಂಟೆ ನಾವು ಇದನ್ನು ಯೋಗವನ್ನು, ಧ್ಯಾನ, ಪ್ರಾಣಾಯಾಮವನ್ನು ಮಾಡ್ತೇವೆ. ತನ್ನ ಮೂಲಕ ವೇದ ಭಾರತೀಯ ಈಶಾವಾಸ್ಯಮನ ಸತ್ಸಂಗಕ್ಕೆ ಬರುವಂಥ ಎಲ್ಲರೂ ಕೂಡ ಆನಂದವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರ ಜ್ಞಾನದ ಮಟ್ಟದ ಜೊತೆಗೆ ಅವರ ಆರೋಗ್ಯ ಬಹಳ ಚೆನ್ನಾಗಿ, ಖುಷಿಯಾಗಿ, ಆನಂದವಾಗಿರೋ ಹಾಗೆ ಅವ್ರ ಜೀವನ ಸಾಗಿದೆ. ಈ ರೀತಿ ವೇದ ಭಾರತಿ ಎಲ್ಲರಿಗೂ ಕೂಡ ಆರೋಗ್ಯವನ್ನು, ಆನಂದವನ್ನು, ಜ್ಞಾನವನ್ನು ಕೊಡುವಂಥ ಕೆಲಸದಲ್ಲಿ ತನ್ನ ಹೆಜ್ಜೆಯನ್ನಿಡ್ತಾ ಹೋಗ್ತಾ ಇದೆ. ಯಾರ್ಯಾರು ವೇದಾಭಿಮಾನಿಗಳಿದ್ದೀರಿ, ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಬೇಕು. ನಿಮ್ಮ ಜೊತೆ ನಾವಿರ್ತೇವೆ. ಕಳೆದ ಕೆಲವು ದಿವಸಗಳ ಮುಂಚೆ ಬೆಂಗಳೂರಿನಲ್ಲಿ ಸಾಕ್ಷಿ ಫೌಂಡೇಶನ್, ಸಾಕ್ಷಿ ಟ್ರಸ್ಟ್ ಹಾಗೂ ವೇದ ಭಾರತಿ ಸಂಸ್ಥೆಯ ಜೊತೆಗೂಡಿ ಒಂದು ವೇದ ಶಿಬಿರವನ್ನು ಮಾಡಿದೆವು. ಅಲ್ಲಿ ಅಗ್ನಿಹೋತ್ರ ಕಲಿಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಾಕ್ಷಿ ಮತ್ತು ವೇದ ಭಾರತಿ ಸೇರಿ ನಾವು ಒಂದು ವೇದದ ಶಿಬಿರ ಹಾಗೂ ಅಗ್ನಿಹೋತ್ರ ಕಲಿಕಾ ಕಾರ್ಯಾಗಾರ ಇದನ್ನು ಮಾಡೋರಿದ್ದೀವಿ. ಇದರ ಉಪಯೋಗವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.